Hi, hello, namaste, welcome back to my YouTube channel, Aroma and More featuring Soumya. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಹಾಕ್ತಿರೋದು. ಆಮೇಲೆ ಈ ಏನು ಹೇಳ್ತಾರೆ, ಸೋಲೋ ಟ್ರಿಪ್ ಅಂತಾರಲ್ಲ, ನಂದು ಸೋಲೋ ಶಾಪಿಂಗ್. ನಿಮಗೆ ಗೊತ್ತಿರೋ ಹಂಗೆ ಆಫ್ಟರ್ ಸಮ್ ಏಜಸ್, ಆಫ್ಟರ್ ಸಮ್ ಟೈಮ್ ಕಾಂಟ್ಯಾಕ್ಟ್ಗಳು ಇರಲ್ಲ, ಏನಿರಲ್ಲ. ನನಗೆ ಆನ್ಲೈನಲ್ಲಿ ಶಾಪಿಂಗ್ ಮಾಡಿ 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 ಇವಾಗ ಏನು ಅನ್ನಿಸ್ಬಿಟ್ಟಿತ್ತಂದರೆ, ತುಂಬ ಟೈಮಿಂದ ಇದು ಸ್ಟ್ರೀಟ್ ಶಾಪಿಂಗ್ ಮಾಡಬೇಕಂತ. ಅದಕ್ಕೋಸ್ಕರ ಏನು ಮಾಡಿದೆ, ಚಾಟ್ ಜಿ ಪಿ ಟಿ ಹತ್ರ ಕೇಳಿದೆ, ಮಲ್ಲೇಶ್ವರಂ ಹೋಗೋದಾ, ಜಯನಗರ್ ಫೋರ್ತ್ ಬ್ಲಾಕ್ ಹೋಗೋದಾ ಅಂತ. ನಾನು ಮೊದಲು ಒಂದು ಬ್ಯಾಂಗ್ಳೂರಿಗೆ ಬಂದು 10+ ಇಯರ್ಸ್ ಆಯಿತು. ಸ್ಟಾರ್ಟಿಂಗಲ್ಲಿ ಫುಲ್ಲು ಸ್ಟ್ರೀಟ್ ಶಾಪಿಂಗು, ತುಂಬ ಕಡಿಮೆ ರೇಟಿದೆಲ್ಲ ತೊಗೊಳ್ಳೋದು. ಏನಕ್ಕಂದರೆ ಸ್ಯಾಲ್ರಿನೇ ಜಾಸ್ತಿ ಬರ್ತಿರಲಿಲ್ಲ. ತುಂಬ 5-6 ಇಯರ್ಸ್ ಡೌನ್ ದ ಲೈನಲ್ಲ ಈ ಥರ ಹೋಗ್ತಿದ್ದೆ. ಇದು ಮೆಟ್ರೋದಲ್ಲಿ ಹೋಗಿರೋದು ನಾನು, ಜಯನಗರ್ ಫೋರ್ತ್ ಬ್ಲಾಕ್ ಅಂತ ಅಲ್ಲಿ ಮೆಟ್ರೋದಲ್ಲಿ ಹಾಕಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಎಲ್ಲೋ ಲೈನಲ್ಲಿ ಹೋಗಿಬಿಟ್ಟು ನೆಕ್ಸ್ಟ್ ಅಲ್ಲಿ ಇಳಿದ್ಬಿಟ್ಟು ಹೋಗೋದಕ್ಕೆ ರಾಷ್ಟ್ರೀಯ ವಿದ್ಯಾಲಯದಿಂದ ಒಂದೇ ಸ್ಟಾಪು, ಜಯನಗರಕ್ಕೆ ಒಂದೇ ಸ್ಟಾಪು. ನೀವು ಹತ್ತೋದು 2 ಮಿನಿಟ್ಸಲ್ಲಿ ಜಯನಗರದಲ್ಲಿ ಇರ್ತೀರ. ಸೊ ಬೆಸ್ಟು. ಆಮೇಲೆ ಇನ್ನೇನಂದರೆ, ನನಗೆ ಏನಾಗುತ್ತೆ ಅಂದರೆ, ಒಂದು ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮು, ಸಾರಿ, ಇದು ಉಗಾವು ನೋಡಿ, ನಿಮ್ಗೆ ಆನ್ಲೈನಲ್ಲಿ ಗಿಡಗಳು ಸಿಗುತ್ತಲ್ಲ, ಅದು ಶಾಪು. ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನಾನು ಫಸ್ಟ್ ಶುಗರ್ ಕೇನ್ ಜ್ಯೂಸ್ ಕುಡಿದೆ, ಏನು ತಿನ್ಕೊಂಡು ಹೋಗಿರಲಿಲ್ಲ, 12:30 ಆ ಥರ ಹೋಗಿಬಿಟ್ಟು. ಆಮೇಲೆ ನೈವೇದ್ಯಂನಲ್ಲಿ ಇಡ್ಲಿ ತೊಗೊಂಡೆ, ಹೆಲ್ದಿ ತಿನ್ನೋಣ ಅಂತ. ಇಡ್ಲಿ ಚಟ್ನಿ ಸಖತ್ತಾಗಿತ್ತು, ಬಿಸಿ ಬಿಸಿಯಾಗಿತ್ತು. ನನಗೆ ಸಿಕ್ಕಾಪಟ್ಟೆ ಹಸುವಾಗಿತ್ತು. ಆನ್ ದ ವೇ ನೀವು ಇದಕ್ಕೆ ಹೋಗ್ತಿರಲ್ಲ, ಮೆಟ್ರೋದಿಂದ ಜಯನಗರಕ್ಕೆ 700 ಮೀಟರ್ಸ್ ಎಷ್ಟು ಇದೆ, 10 ಮಿನಿಟ್ಸ್ ತೊಗೊಳುತ್ತೆ. ಫಾಸ್ಟಾಗಿ ಹೋದರೆ 5-6 ಮಿನಿಟ್ಸ್ ತೊಗೊಳುತ್ತೆ. ಅಲ್ಲಿ ನಿಮಗೆ ಸಿಗುತ್ತೆ ಹೋಟೆಲ್ ನೈವೇದ್ಯಂ ಅಂತ. ಫುಡ್ಡು ಎಲ್ಲ ನೀವು ಮಾಡಿಕೊಂಡು ಸ್ಟ್ರಾಂಗಾಗಿ ಹೋಗಿ, ಓವರಾಗಿ ತಿನ್ನಬೇಡಿ, ಆಮೇಲೆ ನಡೆಯೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ನಡೆಯೋಕ್ಕಿರುತ್ತೆ. ಅರೌಂಡ್ 5000-6000 ಸ್ಟೆಪ್ ಆಗಿಬಿಡುತ್ತೆ ನಿಮ್ಗೆ ಇಲ್ಲೇ. ಸೊ ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ನಿಮಗೇನೆ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಯಿತಾ. ಸೊ ಏನು ಮಾಡ್ತೀನಂದರೆ, ಏನಾದರೂ ಒಂದು ವಿಷಯ ಇದ್ದರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಅಡುಗೆ ಮಾಡೋಕ್ಕಿರುತ್ತಲ್ಲ, ಆವಾಗ ತಲೆನಲ್ಲೇ ಒಂದು ಸಲ ಅಡುಗೆ ಮಾಡಿರ್ತೀನಿ. ನಂಗೆ ಟಯರ್ಡ್ ಆಗಿಬಿಡುತ್ತೆ. ಹಂಗೆ ಜಯನಗರಕ್ಕೆ ಒಂದು ಸಲ ಹೋಗಿ ಬಂದಿದ್ದೀನಿ ನಾನು, ಟಯರ್ಡ್ ಆಗಿಬಿಟ್ಟಿತ್ತು. ಆದ್ರೂ ಈ ಸಲ ತುಂಬ ಸ್ಟ್ರಾಂಗಾಗಿ ಮನಸ್ಸು ಮಾಡಿಬಿಟ್ಟು ಹೋಗಲೇಬೇಕಂತ ಡಿಸೈಡ್ ಮಾಡಿ, ನೋಡೋಣ ಏನಾಗುತ್ತೆ, ಒಬ್ಬಳೇ ಹೋಗ್ತೀನಂತ ಹೋಗಿರೋದು. ಒನ್ ಪ್ಲಸ್ ಪಾಯಿಂಟ್ ಏನಂತಂದರೆ, ನಿಮಗೆ ಯಾರ ಹತ್ರನೂ ಇದು ತೊಗೋಬೇಕಂತಿಲ್ಲ. ಓಕೆ, ಇವಾಗ ಒಂದು 2-3 ಜನ ಹೋದರೆ ಚೆನ್ನಾಗಿದೆಯಾ, ಅಥವಾ ಯಾರು ನಿಮ್ಮ ರಿಲೇಟಿವ್ಸು, ಯಾರ ಜೊತೆ ಅಕ್ಕ ತಂಗಿ ಹಸ್ಬೆಂಡು ಯಾರ ಜೊತೆ ಹೋದ್ರೂ ಚೆನ್ನಾಗಿದೆಯಾ ಅಂತ ಕೇಳ್ತಾನೆ ಇರಬೇಕಲ್ಲ. ಆ ಥರ ನಿಮ್ಗೆ ಏನು ಇಷ್ಟ ಆಗುತ್ತೆ ತೊಗೊಂಬನ್ನಿ. ಸ್ವಲ್ಪ ಥಿಂಕ್ ಮಾಡಿ. ನಾನು ಮೊದಲೇನು ಮಾಡ್ತಿದ್ದೆ, ಥಿಂಕ್ ಮಾಡ್ತಿರ್ಲಿಲ್ಲ, ಆಯಿತಾ. ಸೊ 360 ಡಿಗ್ರಿ ಥಿಂಕ್ ಮಾಡಿ ತೊಗೊಳ್ಳಿ. ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಫ್ರೆಶ್ ಆಗಿ ಸಿಗುತ್ತೆ. ನಿಮ್ಮ ಬಜೆಟಲ್ಲಿ ಇರೋದು ಸಿಗುತ್ತೆ, ನಿಮ್ಮ ಬಜೆಟ್ಗಿಂತ ಜಾಸ್ತಿನೂ ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಕ್ವಾಲಿಟಿ ಸ್ವಲ್ಪ ಚೆಕ್ ಮಾಡಿಕೊಂಡು ತೊಗೊಳ್ಳಿ. ಫ್ರೂಟ್ಸ್ ನೋಡಿ ಹೆಂಗಿದೆ ಅಂತ. ಅದು ಈಗ ಮಾವಿನ ಹಣ್ಣಿನ ಸೀಸನು. ನನಗೆ ಬಟ್ಟೆ ತೊಗೊಂಡೆ, ಫುಲ್ ಬ್ಯಾಗ್ ಎಲ್ಲ ಹೆವಿ ಆಗಿಬಿಟ್ಟಿತ್ತು. ನಾನು ಬ್ಯಾಗ್ ತೋರಿಸ್ತೀನಿ. ಮತ್ತು ಪ್ಲಸ್ ಇನ್ನೊಂದು ಏನಂದರೆ, ಬ್ಯಾಗು ಸಿಕ್ಕಾಪಟ್ಟೆ ದೊಡ್ಡದು ತೊಗೊಂಡೋಗಿ, ನೀವು ಯಾವ ಥರ ಶಾಪಿಂಗ್ ಮಾಡ್ತೀರ ಅದ್ರ ಮೇಲೆ. ಶಾಪಿಂಗ್ ಮಾಡಿಲ್ಲ ಅಂದರೆ ತೊಗೊಂಡೋಗಿ, ಬೇಕಂದರೆ ಅದನ್ನು ಫೋಲ್ಡ್ ಮಾಡಿ ವಾಪಸ್ ತರ್ಬೋದು. ಬಟ್ ಬ್ಯಾಗ್ ದೊಡ್ಡ ತೊಗೊಂಡೋಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಏನಕ್ಕಂದರೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗೋದಲ್ಲ, ಅದು ಆ ಕಡೆ ಈ ಕಡೆ ಕ್ಯಾರಿ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ. ನಿಮಗೆ ದೇವರಿಗೆ ಹೂವು ತೊಗೋಬೋದು, ಫ್ರೂಟ್ಸ್ ತೊಗೋಬೋದು, ವೆಜಿಟೇಬಲ್ಸ್ ತೊಗೋಬೋದು. ತುಂಬ ಜನ ಹೋದರೆ ಎಲ್ಲನೂ ತೊಗೋಬೋದು, ಫ್ರೆಶ್ ಇರುತ್ತೆ. ಆಮೇಲೆ ನೀವು ಏನು ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ, ಈ ಸೈಡ್ ಎಲೆಕ್ಟ್ರಾನಿಕ್ ಸಿಟಿ, ಆಮೇಲೆ ಔಟ್ಸ್ಕರ್ಟ್ ಎಲ್ಲ ಇವಾಗ ಆಲ್ಮೋಸ್ಟ್ ಬ್ಯಾಂಗ್ಳೂರೆಲ್ಲ ಬರಡ್ ಮಾಡಿಬಿಟ್ಟಿದ್ದಾರೆ. ಆದರೆ ಇಲ್ಲಿ ಮನೆಯಲ್ಲಿ ನಾನು ಅಂದ್ಕೊಂಡೆ, ಒಂದು ಯಾರ ಹತ್ರ ಅದು ರಿಕ್ವೆಸ್ಟ್ ಮಾಡಿಬಿಟ್ಟು ಅಲ್ಲಿ ಇದ್ಬಿಡೋಣ ಅಂತ. ಅಷ್ಟು ಪಾರ್ಕ್ ಸೈಡಲ್ಲಿ ಮನೆಗಳಲ್ಲೂ ಮರಗಳ ಮಧ್ಯದಲ್ಲಿ ಮನೆ. ಇದು ನೋಡಿ, ಸಂಪಿಗೆ ಮರ ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ, ಇಷ್ಟು ದೊಡ್ಡ ಸಂಪಿಗೆ ಮರ ನಾನು ಫಸ್ಟ್ ಟೈಮಲ್ಲಿ ನೋಡಿರೋದು. ಸಖತ್ತು ಗ್ರೀನರಿ, ಕೂಲ್ ಕಾಮ್. ಸ್ವಲ್ಪ ವಾಕ್ ಮಾಡಿಬಿಟ್ಟು ಬನ್ನಿ, ಸುಮ್ಮನೆನಾದರೂ ಹೋಗಿ ಬನ್ನಿ. 50 ರೂಪೀಸ್ ಆಗುತ್ತೆ ಮೆಟ್ರೋದಲ್ಲಿ. ಹೋಗಿಬಿಟ್ಟು ಸುತ್ತಾಡ್ಕೊಬನ್ನಿ. ನಿಮಗೆ ನಿಜ ಹೇಳ್ತೀನಿ, ಇಷ್ಟು ರಿಫ್ರೆಶ್ ಆಗುತ್ತೆ ಮೈಂಡ್ ಅಂತ ಅಂದರೆ. ಇವಾಗ ನಾನು ತುಂಬ ವರ್ಷ ಆಯಿತು ಇವಾಗ ಒಳಗಡೆ ಇರೋದು ಜಾಸ್ತಿ, ಹೊರಗಡೆ ಹೋಗೋದು ಪ್ರಿಫರ್ ಮಾಡಲ್ಲ. ಬಟ್ ಇದು ನನಗೆ ಆಫ್ಟರ್ ಲಾಂಗ್ ಟೈಮು ಸಚ್ ಅ ರಿಫ್ರೆಶಿಂಗ್ ಟೈಮ್ ಅಂತ. ಪ್ಲೀಸ್ ನೀವು ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಹೇಗೆ ಅಂತ. ಸೊ ಇವಾಗ ನೋಡಿ, ಹಾಲ್ ಮಾಡೋದಕ್ಕೆ ಇದು ಆ್ಯಕ್ಚುಲಿ ನಾನು ಸ್ಯಾಟರ್ಡೇ ಹೋಗಿರೋದು, ಮಧ್ಯಾಹ್ನ ಹೋಗಿರೋದು, ಅಷ್ಟೊಂದು ರಶ್ ಇರಲಿಲ್ಲ. ಈವ್ನಿಂಗ್ ರಶ್ ಇರ್ಬೋದು. ಇದು ಬ್ಯಾಗ್ ಹೇಳಿರೋದು ನಾನು, ತುಂಬ ದೊಡ್ಡದಿದೆ ಬ್ಯಾಗ್ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಇಷ್ಟೊಂದು ಬಟ್ಟೆಗಳು ತೊಗೊಂಡಿದ್ದೀನಿ ನಾನು, ತೋರಿಸ್ತೀನಿ ಎಲ್ಲನೂ. ಸೆಕ್ಷನ್ ಬೈ ಸೆಕ್ಷನ್ ಆಗಿ ತೋರಿಸ್ತೀನಿ. ಫಸ್ಟಿಗೆ ನಾನು ತೊಗೊಂಡಿರೋದು, ಫಸ್ಟ್ ನಮ್ಮ ಅಮ್ಮಂಗೆ ನೈಟಿ ತೊಗೊಂಡಿದ್ದೀನಿ ನಾನು. ನಮ್ಮ ಊರಲ್ಲೆಲ್ಲ ಸಿಗುತ್ತೆ ಆ್ಯಕ್ಚುಲಿ ಇದು, ಏನಕ್ಕೂ ಗೊತ್ತಿಲ್ಲ, ಅದೊಂಥರ ನೈಟಿ ಸ್ಕ್ಯಾಮ್ ಆಗೋಗ್ಬಿಟ್ಟಿದೆ. ನಾರ್ಮಲ್ ಸ್ವಲ್ಪ ಈ ಥರ ಚೆನ್ನಾಗಿರೋದು ಅಂತಂದರೆ 700-800 ಆ ಥರ ಇರುತ್ತೆ. ಇಲ್ಲಿಂದ ನನಗೆ 350-400 ಆ ರೇಂಜಲ್ಲಿ ಸಿಕ್ತು. 2 ತೊಗೊಂಡ್ರೆ 550 ರೇಂಜ್ ಆ ಥರನಿದೆ.
ಆಮೇಲೆ ಮೆಟೀರಿಯಲ್ ನಿಮಗೆ ಓಲ್ಡ್ ಇನ್ನೊಂದು ಏನಂದರೆ ನಾನು ಯಾಕೆ ಹೋಗ್ತಿರ್ಲಿಲ್ಲ ಅಂತ ಅಂದರೆ ಒಂಥರ ಸ್ಟ್ಯಾಗ್ನೆಂಟ್ ಆಗಿಬಿಟ್ಟಿತ್ತು ಜಯನಗರ. ಅಂದರೆ ನಿಮಗೆ 3-4 ಇಯರ್ಸಿಂದ ಸೇಮ್ ಡಿಸೈನ್ಸ್ ಎಲ್ಲ ಕುರ್ತಿನೂ ಸೇಮ್ ಡಿಸೈನ್ಸು, ಎಲ್ಲನೂ ಸೇಮ್ ಡಿಸೈನ್ಸು. ಹೋಗೋದು 2 ವರ್ಷ ಆಯ್ತು ಅನಿಸುತ್ತೆ ನಾನು ಹೋಗಿದೆ. ಬಟ್ ಇವಾಗೂ ಸೇಮ್ ಡಿಸೈನ್ಸ್ ಇದೆ, ಬಟ್ ಹುಡುಕಿದ್ರೆ ಸಿಗುತ್ತೆ. ಇದನ್ನು ನಾನು ತುಂಬ ಹುಡುಕಿ ಅದೇ ಇವಾಗ ನೀವು ನೋಡಿದ್ರೆ 1-2 ಸೇಮ್ ಪ್ಯಾಟರ್ನಲ್ಲಿದೆ. ಬಟ್ ನನಗೆ ಮೆಟೀರಿಯಲ್ಲು, ಲೆಂತು, ಪ್ರೈಸು ಎಲ್ಲನೂ ಆಮೇಲೆ ಹುಡುಕ್ಬಿಟ್ಟು ತೊಗೊಂಡಿರೋದು. ಓಲ್ಡ್ ಸ್ಟೈಲೂ ಸಿಗುತ್ತೆ ನಿಮಗೆ ಸೇಮ್ ಪ್ರೈಸಲ್ಲೂ, ಬಟ್ ನೀವು ಸ್ವಲ್ಪ ನೋಡಿ ತೊಗೋಬೇಕು, ಚೆಕ್ ಮಾಡಿ ತೊಗೋಬೇಕು. ನಿಮ್ಗೆ ಐಡಿಯಾ ಇರಬೇಕು. ನಿಮಗೆ ಗೊತ್ತಿಲ್ಲ ಅಂದರೆ ಯಾರನ್ನಾದ್ರೂ ಕರ್ಕೊಂಡು ಹೋಗಿ. ಸೊ ಇದು ಈ ಥರ ನೈಟಿಗಳು. ನೆಕ್ಸ್ಟ್ ಬಂದುಬಿಟ್ಟು ನಾನು ಶಾರ್ಟ್ ಕುರ್ತಾ ಬಿಡಿ, ಸ್ಲೀವ್ಲೆಸ್ ಹಾಕ್ತಾನೆ ಇರಲಿಲ್ಲ. ಈ ಸಲ 1-2 ಸಲ ಶಾರ್ಟ್ ನಾನು ಜಾಸ್ತಿ ಮಿಂತ್ರದಲ್ಲಿ ತೊಗೋತೀನಿ ಆಯಿತಾ. ಅಲ್ಲಿ ಸ್ಲೀವ್ಲೆಸ್ ಹಾಕಿಬಿಟ್ಟು ಚೆನ್ನಾಗಿ ಅನ್ನಿಸ್ತಂತ ಇದನ್ನು ಹಾಕ್ಕೊತಿರೋದು. ಇದನ್ನು ತೊಗೊಂಡಿರೋದು ನಾನು. ಈ ಥರ ಟೈ ಇದೆ ಇದರಲ್ಲಿ, ತುಂಬ ಕ್ಯೂಟಾಗಿದೆ. ಆಮೇಲೆ ಫ್ರಂಟಲ್ಲಿ ವಿ ಶೇಪು, ಬ್ಯಾಕಲ್ಲಿ ಈ ಥರ ಎಲಾಸ್ಟಿಕ್ ಇದೆ. ಈ ಥರ ವಿ ಶೇಪ್ ಇದೆ. ಮತ್ತು ಫ್ರಂಟಲ್ಲಿ ಎಲಾಸ್ಟಿಕ್ ಇಲ್ಲ, ಬಟ್ ಬ್ಯಾಕಲ್ಲಿ ನಿಮಗೆ ಇಲಾಸ್ಟಿಕ್ ಬರುತ್ತೆ. ಚೆನ್ನಾಗಿದೆ. ಮೆಟೀರಿಯಲ್ ಕಾಟನ್ ಆಯಿತಾ. ನಾನು ಇದೆಲ್ಲನೂ ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ. ಬಟ್ ನನಗೆ ಫಸ್ಟಿಗೆ ನಾನು ಮೊದಲೆಲ್ಲ ವಾಶ್ ಇವಾಗಲೂ ಮಾಡಬೇಕಂತೇನಿಲ್ಲ. ಒಂದು ವೇರ್ ಹಾಕೋಬೋದು, ಬಟ್ ವಾಶ್ ಮಾಡಿಬಿಟ್ಟೆಲ್ಲ ಹಾಕೋತೀನಿ, ತೋರಿಸ್ತೀನಿ. ನಾನು ಜೀನ್ಸ್ ಕೂಡ ಆನ್ಲೈನಲ್ಲೇ ತೊಗೋತಿದ್ದೆ. ಸ್ಪೆಷಲಿ ನಾನು ಎಲ್ಲನೂ ಮಿಂತ್ರದಲ್ಲೇ ತೊಗೊಳ್ಳೋದು. ಅಂದರೆ ನಿಮಗೆ ಮೆಟೀರಿಯಲ್ ಮತ್ತು ಇದು ಏನಂತಾರೆ, ಬಾಳಿಕೆ ಬರೋದಂತಾರೆ, ಅದು ಜಾಸ್ತಿ ಬರುತ್ತೆ, ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಪ್ರೈಸು ಇವಾಗ ಮಿಂತ್ರದಲ್ಲಿ ವರ್ತಿದೆ ಬೇರೆ ವೆಬ್ಸೈಟಿಗೆ ಇದು ಮಾಡಿದ್ರೆ. ಬ್ಲ್ಯಾಕ್ ಆ್ಯಂಡ್ ಬ್ಲೂ ಜೀನ್ಸ್ ತೊಗೊಂಡಿದ್ದೀನಿ. ಇದು ನನಗೆ ಹೈ ವೇಸ್ಟು, ಲಾಂಗ್ ಮತ್ತು ಬ್ರಾಡ್ ಆಗಿರೋದು ಬೇಕಿತ್ತು. ನೋಡೋದಕ್ಕೆ ಚೆನ್ನಾಗಿದೆ. ಆಮೇಲೆ ಎಕ್ಸ್ಚೇಂಜ್ ಕೊಡ್ತಾರೆ, ಎಲ್ಲ ಶಾಪನಲ್ಲೂ ಎಕ್ಸ್ಚೇಂಜ್ ಇದೆ ಅಂತ ಹೇಳಿದ್ದಾರೆ ಆಯಿತಾ. ನನಗೆ ಗೊತ್ತಿಲ್ಲ ನಾನು ಹೋಗ್ತೀನಿ ಇಲ್ವ ಅಂತ. ಟ್ರೈ ಮಾಡಿಬಿಟ್ಟು ಹೇಳ್ತೀನಿ. ನೋಡೋದಕ್ಕೂ ಚೆನ್ನಾಗಿದೆ, ಎಲ್ಲನೂ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಬ್ಲ್ಯಾಕಲ್ಲಿ ಮತ್ತು ಬ್ಲೂನಲ್ಲಿ ಬೇಕಿತ್ತು. ನಾನು ಹೆಂಗೆ ಟ್ರೈ ಮಾಡ್ತೀನಿ ಅಂತಂದರೆ, ನೆಕ್ಗೆ ಹಿಂಗೆ ಸುತ್ತಬಿಟ್ಟು ನೋಡಿ ಅದೊಂದು ಟ್ರಿಕ್ ಇದೆ. ಅದು ಕರೆಕ್ಟಾಗಿ ಬಂದರೆ ಅಳತೆ ಸರಿಯಾಗಿದೆ ಅಂತ. ಏನಕ್ಕಂದರೆ ನಿಮಗೆ ಇಲ್ಲಿ ಪ್ಯಾಂಟು ಸರಿಯಾಗಿದೆ ಅನಿಸುತ್ತೆ. ಈ ಕುರ್ತೀಸ್ಗಳೆಲ್ಲ ಎಲ್ಲೋ ಎಕ್ಸೆಲ್ಲೋ, ಇವನ್ ನನ್ನ ಸೈಜ್ ಮೀಡಿಯಮ್ ಅಂತಂದರೆ ನನಗೆ ಮೀಡಿಯಮ್ ಆಗಬೇಕಲ್ಲ, ಆ ಥರ ಮೀಡಿಯಮ್ ಆಗಲ್ಲ ನಿಮಗೆ. ಕೆಲವೊಂದು ಎಲ್ಲ ಆಗುತ್ತೆ, ಕೆಲವೊಂದು ಎಕ್ಸೆಲ್ ಆಗುತ್ತೆ. ನಿಮ್ದು ಯಾವುದಾದ್ರೂ ಫಿಟ್ಟಿಂಗ್ ಆಗಿರೋ ಅಂಥ ಕುರ್ತಾ ಇದ್ದರೆ ಅದನ್ನು ತೊಗೊಂಡೋಗಿ ನೀವು ಅದನ್ನು ನೋಡಿಬಿಟ್ಟು ನೀವು ಚೆಕ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಅಂದಾಜಲ್ಲಿ ತೊಗೋಬೇಕಾಗುತ್ತೆ ಆಯಿತಾ. ಸೊ ಅದು ಬ್ಲ್ಯಾಕ್ ಆ್ಯಂಡ್ ಬ್ಲೂ ಜೀನ್ಸ್ ಹಾಕ್ಬಿಟ್ಟು ತೋರಿಸ್ತೀನಿ. ಶಾರ್ಟ್ ಕುರ್ತಿಗಂತ ತೊಗೊಂಡಿರೋದು ನಾನು. ಇದು ನಂದು ಫಸ್ಟ್ ಪರ್ಚೇಸ್ ಆಯಿತಾ. ಫಸ್ಟು ಹೋದ ಕೂಡ ತೊಗೊಂಡಿರೋದು ಇದೆ ನಾನು. ಅಪಾರ್ಟ್ ಫ್ರಮ್ ಫಸ್ಟ್ ತೊಗೊಂಡಿರೋದು ಕುಡಿಯೋದಕ್ಕೆ ಶುಗರ್ ಕೇನ್, ಆಮೇಲೆ ಇಡ್ಲಿ, ಆಮೇಲೆ ನೆಕ್ಸ್ಟ್ ಪರ್ಚೇಸ್ ಇದೆ ಬೋ ಕ್ಲಿಪ್. ಇದು ತುಂಬ ಕ್ಯೂಟಾಗಿದೆ. ಸೇಮ್ ಟು ಸೇಮ್ ನನಗೆ ಟಾಪ್ ಕೂಡ ಸಿಕ್ಕಿದೆ. ಆಮೇಲೆ ತೋರಿಸ್ತೀನಿ ಆಯಿತಾ. ಮೇ ಬಿ ಅದನ್ನೆರಡನ್ನು ನಾನು ಪೇರ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಕ್ಯೂಟಾಗಿದೆ ಇದು, ಕ್ಲಿಪ್ ಥರ. ಕ್ವಾಲಿಟಿನೂ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಶಾರ್ಟ್ ಕುರ್ತಾ ಬಂದುಬಿಟ್ಟು ಇದೆಲ್ಲ ನಾನು ಯಾವತ್ತು ಸದ್ಯದಲ್ಲೇ ಅಂದರೆ ವೇರ್ ಮಾಡ್ತೀನಿ. ಮಾಡಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು. ಆಮೇಲೆ ನಿಮಗೆ ಏನು ಇಷ್ಟ ಆಯಿತು, ನಿಮ್ಮ ಪ್ರೈಸ್ ಯಾವುದಾದ್ರೂ ಪರ್ಟಿಕ್ಯುಲರ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ಇದು ಒಂಥರ ಕಲರ್, ವೈನ್ ಕಲರ್, ಇದು ಶಾರ್ಟ್ ಟಾಪು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ಮತ್ತು ಹ್ಯಾಂಡ್ ಕೂಡ. ಕಮೆಂಟಲ್ಲಿ ತಿಳಿಸಿ ಯಾವುದಾದ್ರೂ ಪರ್ಟಿಕ್ಯುಲರ್ ಡ್ರೆಸ್ ಇದು ಪ್ರೈಸ್ ಬೇಕಂತಂದರೆ, ಅಥವಾ ನಿಮ್ಗೆ ಏನು ಅನಿಸುತ್ತೆ ಆನ್ಲೈನ್ ಶಾಪಿಂಗ್ ಬಗ್ಗೆ, ನೆಕ್ಸ್ಟು ಏನು ವಿಡಿಯೋ ನೋಡಬೇಕು, ಎಲ್ಲನೂ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಲ್ ಐಕನಲ್ಲಿ ನಿಮಗೆ ಪರ್ಸ್ನಲೈಸ್ಡ್ ಅಂತ ಬರುತ್ತೆ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲ ಅಂದರೆ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ. ಸೊ ಇಲ್ಲಿ ನಾನು ಎಕ್ಸೆಲ್ ಅಂತ ತೋರಿಸಿ ಇದನ್ನೇ ಹೇಳಿದ್ದು ನಾನು. ಇದು ಆ್ಯಕ್ಚುಲಿ ಎಮ್ ಸೈಜ್ ಆಯಿತಾ, ಬರೆದಿರೋದು ಎಕ್ಸೆಲ್. ಅಂದರೆ ಇದು ಇದು ಬ್ರ್ಯಾಂಡ್ ಅಂತಲ್ಲ ನಿಮಗೆ ಸ್ಟ್ರೀಟ್ ಶಾಪಿಂಗ್ ಅಂತ ಅನ್ನೋದು ಸ್ಟ್ರೀಟ್ ಶಾಪಿಂಗ್ ಇದು. ಬಟ್ ಬಟ್ಟೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಅದು ನನಗೆ ಫಸ್ಟು ಕುರ್ತಾನು ಇಷ್ಟ ಆಯಿತು, ಇದು ಇಷ್ಟ ಆಯಿತು. ನಾನು ಇವಾಗ ನೈಟಿಗಳು ಹೇಳಿದ್ನಲ್ಲ, ಒಂದು ರೇಂಜಲ್ಲಿ ಹೇಳ್ತೀನಿ, 350-400 ಆ ಥರ. ಡಬಲ್ ತೊಗೊಂಡ್ರೆ 2 ತೊಗೊಂಡ್ರೆ ಸ್ವಲ್ಪ ಕಡಿಮೆ ಆ ಥರ. ಈ ಕುರ್ತಿಗಳು ನೀವು ಗೆಸ್ ಮಾಡಿ ಎಷ್ಟಂತ ಹೇಳ್ತೀನಿ ಆಮೇಲೆ ನಾನು ವಿಡಿಯೋ ನೋಡ್ತಾ ಹೋದಂಗೆ ಲಾಸ್ಟಲ್ಲಿ ಹೇಳ್ತೀನಿ. ಕುರ್ತೀಸು ಇದು ಬರೀ ಟಾಪ್, ಆಮೇಲೆ ಸೆಟ್, ಆಮೇಲೆ ಟಾಪ್ಸ್ ತೊಗೊಂಡಿದ್ದೀನಿ, ಶಾರ್ಟ್ ಟಾಪ್ಸ್ ತೊಗೊಂಡಿದ್ದೀನಿ. ಅದೆಲ್ಲದನ್ನು ಪ್ರೈಸ್ ಹೇಳ್ತೀನಿ. ಇದು ಬರೀ ಟಾಪ್ ತೊಗೊಂಡಿರೋದು. ಇದನ್ನು ತುಂಬ ಚೆನ್ನಾಗಿತ್ತು, ವಿ ನೆಕ್. ಆಮೇಲೆ ಅದು ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ, ಯಾವುದು ಪೇಂಟಿಂಗ್ ಇಲ್ಲ ಆಯಿತಾ. ನೆಕ್ಸ್ಟ್ ಇದು ಆರೆಂಜ್ ಕಲರ್, ಡಾರ್ಕ್ ಕಲರ್, ಅಂದರೆ ಆರಿ ವರ್ಕ್ ಇದೆ, ಚೆನ್ನಾಗಿ ಕಾಣಿಸುತ್ತೆ. ಇದು ಡಾರ್ಕ್ ಕಲರ್, ನಾನು ತುಂಬ ಡಾರ್ಕ್ ಕಲರೇ ಆ್ಯಕ್ಚುಲಿ ಯೂಸ್ ಮಾಡೋದು. ಇದರಲ್ಲಿ ನೋಡಿ ಆರಿ ವರ್ಕ್ ಹೆಂಗೆ ಕಾಣಿಸ್ತಿದೆ ಅಂತ, ತುಂಬ ಚೆನ್ನಾಗಿದೆ.
ನೆಕ್ಕಲ್ಲಿ, ಫ್ರಂಟಲ್ಲಿ, ಆಮೇಲೆ ಬ್ಯಾಕ್ ಫುಲ್ ಪ್ಲೇನ್ ಇದೆ. ಇದರ ಜೊತೆಗೆ ನಮಗೆ ಪ್ಯಾಂಟ್ ಮತ್ತು ದುಪಟ್ಟ ಸೆಟ್ ಬಂದಿದೆ. ಇದು ಒಳಗಡೆ ಕಾಟನ್ ಮೆಟೀರಿಯಲ್ ಇದೆ, ಹೊರಗಡೆ ಕಾಟನ್ ಅಲ್ಲ. ನಾನು ಕಾಟನ್ನೇ ತೊಗೊಳ್ಳೋದು. ಬಟ್ ಇದು ಈ ಥರ ಏನಾದರೂ ಫಂಕ್ಷನ್ ಇದ್ದರೆ, ಟೆಂಪಲ್ ಇದ್ದರೆ ಆ ಥರ ಎಲ್ಲ ಹೋಗೋದಕ್ಕಾಗುತ್ತಂತ ಸ್ವಲ್ಪ ಗ್ರ್ಯಾಂಡಾಗಿರೋದು ತೊಗೊಂಡಿದ್ದೀನಿ. ದುಪ್ಪಟ್ಟದಲ್ಲಿ ದೊಡ್ಡ ದೊಡ್ಡ ಎಲೆಗಳ ಡಿಸೈನ್ ಬಂದಿದೆ. ಈ ಥರ ಇದೆ. ದುಪ್ಪಟ್ಟ ತುಂಬ ತೆಳುವಾಗಿದೆ. ತುಂಬ ಅಂದರೆ ನೀವು ವಾಶ್ ಮಾಡೋವಾಗ ಜಸ್ಟ್ ನೀರಲ್ಲಿ ಮುಳುಗಿಸ್ಬಿಟ್ಟು ಹಾಕಬೇಕು. ವಾಷಿಂಗ್ ಮಿಷಿನಿಗೆ ಹಾಕೋದು, ಉಜ್ಜೋದು, ತಿಕ್ಕೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿಬಿಟ್ಟು ಸ್ವಲ್ಪ ಕೇರ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಕಾಟನ್ ಸೆಟ್ ಇದು. ಇದು ಪ್ಯಾಂಟ್, ಆಮೇಲೆ ಸೇಮ್ ರನ್ನಿಂಗ್ ಕಲರೇ ಇದೆ. ಇದು ಟಾಪ್. ಇದು ಕೂಡ ನಾನು ಎಲ್ ಸೈಜ್ ತೊಗೊಂಡಿರೋದು ಆಯಿತಾ. ಎಮ್ ಇತ್ತು. ಸ್ವಲ್ಪ ನನಗೆ ಅಂದರೆ ಈ ಕಾಟನ್ ಬಟ್ಟೆಗಳು ಶ್ರಿಂಕ್ ಆಗುತ್ತೆ ಗೊತ್ತಾ. ಲೂಸ್ ಹಾಕಿದ್ರೂ ಪರವಾಗಿಲ್ಲ. ಈ ಸೈಡಲ್ಲಿ ಹೇಳಿದ್ನಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಥರ, ಅದು ಹ್ಯಾಂಡ್ ಎಂಬ್ರಾಯ್ಡ್ರಿ ಥರನೇ ಇದೆ. ಇದನ್ನು ಪೇಂಟ್ ಅಲ್ಲ ಯಾವುದೂ. ನೆಕ್ಕಲ್ಲಿ ಕೂಡ ಈ ಥರ ವಿ ಶೇಪಲ್ಲಿ ನೆಕ್ಕಲ್ಲಿ ಡಿಸೈನ್ಸ್ ಬಂದಿದೆ. ಆಮೇಲೆ ನನಗೆ ಈ ಥರ ಟ್ಯಾಸಲ್ಸ್, ಎಕ್ಸ್ಟ್ರಾ ಟ್ಯಾಸಲ್ಸ್ ಹಗ್ಗ ಇದ್ದರೆ ಖುಷಿ ಆಗುತ್ತೆ. ಈ ಥರ ಫ್ರಂಟಲ್ಲಿ ಈ ಥರ ಪ್ಯಾಟರ್ನ್ ಇದೆ. ನೆಕ್ಸ್ಟ್ ನಾನು ಕುರ್ತೀಸ್ ಮುಗೀತು. ಟಾಪ್ಸು ಕುರ್ತೀಸ್ ಅಷ್ಟೇ ಸೆಟ್. ಆಮೇಲೆ ಬಂದುಬಿಟ್ಟು ಶಾರ್ಟ್ ಟಾಪ್ಸ್ ತೊಗೊಂಡಿರೋದು. ಸೊ ಇದು ಇವಾಗ ಸ್ಮಾಲ್ ಬೋ ಇದಂತೆ ಡಿಸೈನ್ಸ್ ಅಂತೆ. ನನಗೆ ಗೊತ್ತಿಲ್ಲ ಇದು ಥ್ರಿಫ್ಟ್ ಸ್ಟೋರ್ ಥರನ ಏನೋ ಗೊತ್ತಿಲ್ಲ. ಬಟ್ ಸ್ವಲ್ಪ ಏನಂತಾರೆ ಈ ಬ್ರ್ಯಾಂಡೆಡ್ ಟಾಪ್ಸ್ಗಳೆಲ್ಲ ಸಿಗುತ್ತಲ್ಲ, ಇದು ಕ್ರಾಪ್ ಟಾಪ್ಗಳೆಲ್ಲನೂ ಕ್ರಾಪ್ ಟಾಪೇ ತೊಗೊಂಡಿರೋದು ನಾನು. ಈ ಥರ ಚಿಕ್ಕ ಬೋ ಥರ ಇತ್ತು. ಆಮೇಲೆ ಎಲ್ಲನೂ ಏನು ಈ ಫಾರಿನ್ ಬ್ರ್ಯಾಂಡ್ಸ್ ಬರುತ್ತಲ್ಲ ಅವುಗಳೇ ಇರೋದು. ಅದರಲ್ಲಿ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಳ್ಳಿ. ತುಂಬ ಚೆಕ್ ಮಾಡಿ ಪ್ರಾಪರಾಗಿ ಮಾಡಿ ತೊಗೋಬೇಕಾಗುತ್ತೆ. ಏನಕ್ಕಂದರೆ ಎಲ್ಲ ಟ್ಯಾಗ್ ಇರೋದು ಇದೆ, ಟ್ಯಾಗ್ ಇಲ್ದಿರೋದು ಇದೆ, ಚೆನ್ನಾಗಿರೋದು ಇದೆ, ಆಮೇಲೆ ಮಾರ್ಕ್ಸ್ ಇರೋದಿದೆ. ಸೊ ನೋಡಿಬಿಟ್ಟು ತೊಗೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಅದು. ಅದರಲ್ಲೂ ಅಂದರೆ ಶಾಪಲ್ಲಿ ಕೆಲವೊಂದು ಡ್ಯಾಮೇಜ್ ಇರೋದನ್ನ ಅದೆಲ್ಲ ಓಕೆ, ಅದು ಯಾರು ಯೂಸ್ ಮಾಡಿರಲ್ಲ. ಸೊ ನೀವು ಚೆಕ್ ಮಾಡಿ ತೊಗೋಬೇಕಾಗುತ್ತೆ. ಇದು ಫ್ಲೋರಲ್ ಆಗಿರೋ ಡ್ರೆಸ್ಸು, ಲೂಸ್ ಆಗಿದೆ, ಚೆನ್ನಾಗಿದೆ. ಕಾಟನ್ ಮೆಟೀರಿಯಲು ಸಖತ್ತಾಗಿದೆ, ಕಲರು ಚೆನ್ನಾಗಿದೆ, ದೊಡ್ಡದಾಗಿದೆ. ಅದು ಬೇಕಂತಲೇ ನಾನು ಆ ಥರ ಲೂಸ್ ಹಾಕೋಣ ಅಂತಲೇ ತೊಗೊಂಡಿರೋದು. ಈ ಕಲರ್ ನನ್ನ ಹತ್ರ ಇಲ್ಲ. ಇಲ್ಲೊಂದು ಹೋಲ್ ಥರ ಇದೆಯಲ್ಲ, ನಾನು ಅಂದ್ಕೊಂಡೆ ಏನೋ ಡ್ಯಾಮೇಜ್ ಅಂತ. ಆಮೇಲೆ ಕರೆಕ್ಟಾಗಿ ಚೆಕ್ ಮಾಡಿ ನೋಡಿದ್ರೆ ಫ್ರಂಟಲ್ಲೂ ಇದೆ, ಬ್ಯಾಕಲ್ಲೂ ಇದೆ. ಇದು ಪ್ಯಾಟರ್ನ್ ಮಾಡಿರೋದು ಅವರು. ಆಮೇಲೆ ತುಂಬ ಡಿಸೈನ್ ಯುನಿಕ್ ಆಗಿದೆ. ಕಲರ್ ನನ್ನ ಹತ್ರ ಈ ಥರ ನಾನು ಡಾರ್ಕ್ ತೊಗೊಂಡು ಲೈಟ್ ಕಲರ್ ತೊಗೊಳಕ್ಕೆ ಆಗಲ್ಲ, ನೋಡೋಕ್ಕೂ ಆಗಲ್ಲ. ಅದಕ್ಕೆ ಬ್ಲ್ಯಾಕ್ ಜೀನ್ಸ್ಗೆ ಅಥವಾ ಬ್ರೌನ್ ಜೀನ್ಸ್ಗೆ ಅಥವಾ ಬ್ರೌನ್ ಸ್ಟ್ರೈಟ್ ಪ್ಯಾಂಟ್ ಅದಕ್ಕೆಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತಿದ್ದು, ಅದಕ್ಕೋಸ್ಕರ ತೊಗೊಂಡಿರೋದು. ಈ ಥರ ಪ್ಯಾಟರ್ನ್ ಹೇಳಿದ್ನಲ್ಲ, ಬ್ಯಾಕಲ್ಲೂ ಇದೆ ನೋಡಿ. ಇದು ಬ್ಯಾಕ್ ಸೈಡಲ್ಲೂ, ಫ್ರಂಟಲ್ಲಿ ಸ್ವಲ್ಪ ರೌಂಡ್ ನೆಕ್ ಥರ ಬಂದುಬಿಟ್ಟು ಚೆಕ್ಸ್ ಇದು ಸ್ಕ್ವೇರ್ ಥರ ಮಾಡಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಇದು ನಂದು ಫಸ್ಟ್ ಆ ಶಾಪಲ್ಲಿ ಎಲ್ಲಿದೆ ಗೊತ್ತಾ, ಮೇನ್ ಜಯನಗರ 4th ಬ್ಲಾಕ್. ಇದು ಶಾಪಿಂಗ್ ನಾನು ಬ್ಯಾಕಿಂದ ಸ್ಟಾರ್ಟ್ ಮಾಡಿದ್ದು, ಏನಕ್ಕಂದರೆ ವಾಕ್ ಮಾಡ್ಕೊಂಡ್ಬಂದಲ್ಲ, ಬ್ಯಾಕಿಂದ ಸ್ಟಾರ್ಟ್ ಮಾಡಿದ್ದು. ಬಟ್ ಮೇನ್ ಇದರಲ್ಲಿ ಬರುವಾಗ ನಾನು ಬ್ಯಾಗ್ ತುಂಬ ಹೋಗ್ಬಿಟ್ಟಿತ್ತು. ಫ್ರಂಟಿಂದನೇ ಬನ್ನಿ, ಬ್ಯಾಕಲ್ಲೂ ಚೆನ್ನಾಗಿದೆ ಇವಾಗ. ಇದು ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿ 2 ತೋರಿಸ್ನಲ್ಲ ಬಟನ್ ಥರ, ಅಲ್ಲಿ ಇದಿದೆ ಪ್ಯಾಟರ್ನ್. ಅದು ಆ್ಯಕ್ಚುಲಿ ನಾನು ಬಟನ್ ಹಾಕೋಕ್ಕಂತ ಅಂದ್ಕೊಂಡೆ, ಸಾರಿ ಕೆಳಗೆ ಬಿದ್ದುಬಿಡ್ತು. ಮತ್ತು ಈ ಕಲರ್ ನನ್ನ ಹತ್ರ ಇಲ್ಲ ಆಯಿತಾ. ಇದೊಂಥರ ಕಲರು, ಬ್ರೌನ್ ಸ್ಕಿನ್ ಟೋನ್ ಇರೋರಿಗೆ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸುತ್ತಿದೆ, ಅದಕ್ಕೆ ನಾನು ತೊಗೊಂಡಿರೋದು. ಆಮೇಲೆ ಇದು ಏನಂತಾರೆ, ಏನೋ ಜಾಕೆಟ್ ಅಂತಾರೆ ಇದಕ್ಕೆ, ಮರ್ತೋಗ್ಬಿಟ್ಟೆ ನಾನು. ಇವಾಗ ಟ್ರೆಂಡಲ್ಲಿದೆ ಇದು, ಏನೋ ಬ್ರ್ಯಾಂಡ್ ಹಾಕಿದ್ರಪ್ಪ, DRFE ಅಂಥದ್ದು. ಅದೇ ನಾನು ಹೇಳಿದ್ನಲ್ಲ, ಇದು ಔಟ್ ಸೈಡಿಂದ ತಂದಿರೋದು. ಕಲರ್ ಕೂಡ ತುಂಬ ಸಖತ್ತಾಗಿದೆ. ಆಮೇಲೆ ನನಗೆ ಬ್ಲ್ಯಾಕ್ ಜಾಸ್ತಿ ಹಾಕ್ಬಾರ್ದು ಅಂತಾರಲ್ಲ, ಅದಕ್ಕೆ ಒಂದು ಟೈಮಲ್ಲಿ ಬ್ಲ್ಯಾಕ್ ತೊಗೋತಿದ್ದೆ. ಇವಾಗ ಸ್ಟಾಪ್ ಮಾಡಿದ್ದೀನಿ. ಇದು ಮತ್ತು ಫುಲ್ ಎಕ್ಸ್ಪಾಂಡೇಬಲ್, ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ. ಐ ಥಿಂಕ್ ಅಂಟಿಲ್ XL ಬರುತ್ತೆ ಅನಿಸುತ್ತೆ. ಏನಕ್ಕಂದರೆ ಹ್ಯಾಂಡ್ ಕೂಡ ಎಕ್ಸ್ಪಾಂಡ್ ಆಗುತ್ತೆ. ಈ ಥರ ಬಾಡಿನಲ್ಲೂ ಇಟ್ಟಿದ್ದಾರೆ ಎಕ್ಸ್ಪಾಂಡ್ ಆಗೋದಕ್ಕೆ. ತುಂಬ ಏನಂತಾರೆ, ಆಮೇಲೆ ಲೇಸ್ ಬಂದಿದೆ, ತುಂಬ ಎಲ್ಲ ಡೀಟೇಲಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಹಾಕಿಬಿಟ್ಟು ನಾನು ಹೇಳ್ತೀನಿ, ಶಾರ್ಟ್ಸ್ ಹಾಕ್ತೀನಿ, ಅದನ್ನು ನೀವು ನೋಡಿಬಿಟ್ಟು ಹೇಳಿ ಹೇಗಿದೆ ಅಂತ. ಆಮೇಲೆ ಇದೊಂದು ಪ್ಯಾಟರ್ನ್ ಬಂದಿತ್ತು ಗೊತ್ತಾ, ಐ ಥಿಂಕ್ 2-3 ಇಯರ್ಸ್ ಆಯ್ತು ಅನಿಸುತ್ತೆ. ಈ ಥರ ಪುಲ್ ಮಾಡಿದ್ರೆ ನಿಮಗೆ ಶ್ರಿಂಕ್ ಆಗುತ್ತೆ, ಬೇಡ ಅಂದರೆ ಹಾಗೇನೂ ಬಿಡ್ಬೋದು. ನಾನು ಸ್ವಲ್ಪ ಎಷ್ಟಾಗುತ್ತೆ ಅಂತ ಟ್ರೈ ಮಾಡಿರೋದು, ಫುಲ್ ಓವರಾಗಿ ಶ್ರಿಂಕ್ ಮಾಡಿದ್ದೀನಿ. ಅಷ್ಟೊಂದು ಮೇ ಬಿ ಆ ವೇರ್ ಮಾಡಿದ್ಮೇಲೆ ಚೆನ್ನಾಗಿ ಅನ್ನಿಸ್ಬೋದು, ನೋಡೋಣ. ಈ ಥರ ಶ್ರಿಂಕ್ ಇದಾಗುತ್ತೆ ನಿಮಗೆ ಪುಲ್ ಮಾಡಿದ್ರೆ. ಆಮೇಲೆ ಕೈನಲ್ಲಿ ಈ ಥರ ಪ್ಯಾಡೆಡ್ ಥರ ಕೊಟ್ಟಿದ್ದಾರೆ ಆಯಿತಾ. ಅಂದರೆ ನಿಮಗೆ ಎಕ್ಸ್ಟ್ರಾ ಕುಷನ್ ಥರ ಇದೆ ಹ್ಯಾಂಡಲ್ಲಿ. ನೀವೀಗ ನೋಡಿ, ಈ ಥರ ಪ್ರೆಸ್ ಮಾಡಿದ್ರೂ ನಿಮಗೆ ಗೊತ್ತಾಗುತ್ತೆ ಅದು ಕುಷನ್ನು, ಅಂದರೆ ಥಿಕ್ನೆಸ್ ಚೆನ್ನಾಗಿದೆ ಕುಷನ್ದು. ಸೊ ಇದು ಬಂದುಬಿಟ್ಟು ಇನ್ನೊಂದು. ನೆಕ್ಸ್ಟ್ ಬಂದುಬಿಟ್ಟು ನಾನು ಹೇಳಿದ್ನಲ್ಲ ಕ್ಲಿಪ್ಪಿಗೆ ಮ್ಯಾಚ್ ಆಗಿರೋದು, ಸೇಮ್ ಟು ಸೇಮ್ ಕಲರ್ ನೋಡಿ. ಆಫ್ ವೈಟಿಗೆ ಫುಲ್ ರೈನ್ಬೋ ಕಲರ್ಸ್, ಎಲ್ಲ ಕಲರ್ಸ್ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಈ ಥರ ಚಿಕ್ಕದಾಗಿ ಹೋಲ್ಸ್ ಇದೆ. ಈ ಥರ ಡಿಸೈನ್ಸ್ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸುತ್ತೆ.
ಇದು ಸ್ವಲ್ಪ ಅಗ್ಲನೇ ಇದೆ, ಫುಲ್ ಲಾಸ್ಟಿಗೆ ಸ್ಟಿಚ್ ಹಾಕ್ಬಿಟ್ಟಿದ್ದಾರೆ. ಬಾಡಿ ಎಕ್ಸ್ಪಾಂಡೇಬಲ್ ಇಲ್ಲ, ಇದು ಹ್ಯಾಂಡ್ ಇದೆ. ಬಟ್ ತುಂಬ ಕ್ಯೂಟ್ ಅನಿಸ್ತು ನಂಗೆ ಈ ಥರ ಏನಂತಾರೆ ಪ್ರಿಲ್ ಡ್ರೆಸ್ ಬರುತ್ತಲ್ಲ, ಅದು ಚೆನ್ನಾಗಿ ಅನಿಸುತ್ತೆ. ಬ್ಯಾಕಲ್ಲಿ ಒಂದು ಬಟನ್ ಇದೆ, ಅದೂ ನಿಮಗೆ ಟೈಟ್ ಏನೂ ನಿಲ್ಲಲ್ಲ, ಅದೂ ಎಕ್ಸ್ಪಾಂಡ್ ಆಗುತ್ತೆ ಈ ಥರ. ಸೊ ಅದೂ ತುಂಬ ಕ್ಯೂಟಾಗಿದೆ, ಚಿಕ್ಕದಾಗಿ ಲೈಟ್ ಕಾಲರ್, ಅಂದರೆ ಫುಲ್ ಕಾಲರ್ ಅಲ್ಲ, ಹಾಫ್ ಕಾಲರ್ ಥರ ಬಂದಿದೆ. ಈ ಥರ ಲಾಸ್ಟಿಗೆ ಸ್ಟಿಚ್ ಮಾಡಿದ್ದಾರೆ ಅಂತ ಹೇಳಿದಲ್ಲ, ಅಷ್ಟು ಆ ಸೈಡ್ ಈ ಸೈಡಲ್ಲಿ ಸ್ವಲ್ಪ ಲೂಸ್ ಆಗಿಯೇ ಇದೆ ಸ್ಟಿಚ್ಚು. ಫಿಟ್ ಆಗುತ್ತೆ ಅನಿಸುತ್ತೆ ನನಗೆ, ನೋಡೋಣ. ನಾನು ಎಲ್ಲ ಶಾರ್ಟ್ಸಲ್ಲೂ ಎಲ್ಲ ವಾಶ್ ಮಾಡಿದ್ಮೇಲೆ ವೇರ್ ಮಾಡಿ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಬೆಲ್ ಐಕನಲ್ಲಿ ಆಲ್ ಅಂತಲೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೂ ಹ್ಯಾಂಡ್ ಎಕ್ಸ್ಪಾಂಡ್ ಆಗುತ್ತೆ. ಸೊ ತುಂಬ ಇಷ್ಟ ಆಯ್ತು ನನಗೆ, ವೆಯ್ಟ್ ಮಾಡ್ತಿದ್ದೀನಿ ಯಾವತ್ತು ಹಾಕ್ತೀನಿ ಇದನ್ನಂತ. ನಿಮ್ಮ ಶಾಪಿಂಗ್ ಎಕ್ಸ್ಪೀರಿಯೆನ್ಸು ನನಗೆ ತಿಳಿಸಿ, ಅಥವಾ ಬೇರೆ ಎಲ್ಲಾದರೂ ಇವಾಗ ನನಗೆ ಗೊತ್ತಿಲ್ಲ ಇವಾಗ ಎಲ್ಲೆಲ್ಲಿ ಏನೇನು ಆಗ್ತಿದೆ ಅಂತ. ಸೊ ಏನಾದರೂ ಸಜೆಷನ್ ಇದ್ದರೆ ತಿಳಿಸಿ, ಓಕೆನಾ? ನಾನು ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ತುಂಬ ಟೈಮ್ ಆಯಿತು ನಾನು ಪ್ರಾಪರಾಗಿ ಶಾಪಿಂಗ್ ಮಾಡಿದೆ. ಸೊ ಇದನ್ನು ನಾನು 10 ವರ್ಷಕ್ಕಿಂತ ಜಾಸ್ತಿ ನೋಡ್ತಿದ್ದೀನಿ. ತುಂಬ ಜನ ತೊಗೋತಾರೆ, ಬಟ್ ಯಾರು ಹಾಕಿರೋದು ನೋಡಿಲ್ಲ. ಮೇ ಬಿ ಮನೆಗೆ ತೊಗೊಂಡೋದ್ಮೇಲೆ ಆಗಲ್ಲ, ಏನು ಗೊತ್ತಿಲ್ಲ, ನನಗೆ ಚೆನ್ನಾಗಿ ಕಾಣಿಸಲ್ಲ. ಅಲ್ಲಿ ಟ್ರೈ ಮಾಡಿದೆ, ಸೈಜ್ ಟ್ರೈ ಮಾಡಿದ್ದೀನಿ ನಾನು, ಬ್ಲ್ಯಾಕ್ ಮತ್ತು ಬ್ಲೂ. ಸೊ ಸೈಜ್ ಆಗುತ್ತೆ. ನಾನು ಏನಕ್ಕೆ ತೊಗೊಂಡಿರೋದು ಅಂತಂದರೆ, ನನಗೆ ಸ್ಲೀವ್ಲೆಸ್ ಆಗಿದಾಗ ಕೆಲವೊಂದು ಪ್ಲೇಸ್ಗಳಲ್ಲಿ ಸ್ಲೀವ್ಲೆಸ್ ಆಗದೆ ಇರೋ ಟೈಮಲ್ಲಿ ಅದನ್ನು ಹಾಕ್ಕೋಬೋದು, ಅಪ್ರೋಪ್ರಿಯೇಟ್ ಆಗಿರುತ್ತೆ ಅಂತ ನಾನು ತೊಗೊಂಡಿರೋದು. ಆನ್ಲೈನಲ್ಲಿ ನಾನು ನೋಡಿದ್ದೆ, ಈ ಥರ ಅಲ್ಲ, ಚಿಕ್ಕದಾಗಿ ಬರುತ್ತಲ್ಲ ಜಾಕೆಟ್, ಅದು ಚೆನ್ನಾಗಿರುತ್ತೆ. ಬಟ್ ಕಾಸ್ಟ್ಲಿ ಇರುತ್ತೆ, 500-600 ಆ ಥರ. ಸೊ ಇದೆಲ್ಲ ನಾನು 200 ಸಮಥಿಂಗ್ ಕೊಟ್ಟಿರೋದು ಅನಿಸುತ್ತೆ. ಇದರಲ್ಲಿ ನನಗೆ ಏನಾಯಿತು, ಅದರಲ್ಲಿ ಟ್ಯಾಗ್ ಇಲ್ಲ ಆಯಿತಾ. ಇದರಲ್ಲಿ ನನಗೆ ಟ್ಯಾಗ್ ಸಿಕ್ತು. ಅದರಲ್ಲಿ ಎಷ್ಟು ಹಾಕಿದ್ದಾರೆ ಅಂದರೆ $6.99 ಹಾಕಿದ್ದಾರೆ ಆಯಿತಾ. ಮೇಡ್ ಇನ್ USA ಅಂತ ಇದೆ, ಎಲ್ಲ ಸೈಜ್ ಇದು. ಫುಲ್ಲು ನಾನು ಮ್ಯಾಥ್ಸಲ್ಲಿ ತುಂಬ ಹುಷಾರು. ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ. ಸೊ 750 ರುಪೀಸ್ ಅಥವಾ 800 ಸಮಥಿಂಗ್ ಬರುತ್ತೆ ಇಂಡಿಯನ್ ರುಪೀಸಲ್ಲಿ. ಸೊ ಟ್ಯಾಗ್ ಇದೆ, ಆಮೇಲೆ ಲಾರ್ಜ್ ಸೈಜ್, ಆಮೇಲೆ ಇದು ಫ್ರಂಟಲ್ಲಿ ದುಪ್ಪಟ್ಟ ಥರ ಬರುತ್ತೆ ಆಯಿತಾ. ನೋಡಿ, ಈ ಥರ ಲೆಂತ್ ಜಾಸ್ತಿ ಇದೆ. ಎಲ್ಲ ಡ್ರೆಸ್ಸು ನೀವು ಹೆಂಗೆ ವೇರ್ ಮಾಡ್ತೀರಾ, ಯಾವ ಥರ ಸ್ಟೈಲ್ ಮಾಡ್ತೀರಾ, ಅದ್ರ ಮೇಲೆ ಹೋಗುತ್ತೆ, ಅದು ಇಂಪಾರ್ಟೆಂಟು. ಆಮೇಲೆ ನೋಡೋಣ, ಟೈ ಮಾಡಿದ್ರೆ ಹೆಂಗಾಗುತ್ತೆ ಅದೆಲ್ಲ ಟ್ರೈ ಮಾಡ್ತಿದ್ದೀನಿ. ಈ ಥರ ಹಾಕಿ ಬ್ರೋಚ್ ಹಾಕಿಬಿಟ್ಟು ಅಥವಾ ಪಿನ್ ಮಾಡಿ ಕ್ಲಿಪ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಟೈ ಮಾಡಿದ್ರೆ ಅದು ಏನಾಗುತ್ತೆ, ಥಿಕ್ನೆಸ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಇದು ಮಾಡೋಕ್ಕಾಗಲ್ಲ, ಟೈ ಚೆನ್ನಾಗಿ ಅನಿಸಲ್ಲ. ಮೇ ಬಿ ಒಂದು ಓಕೆ ಅನಿಸ್ಬೋದು, ಒಂದು ಕೂಡ ಅದು ಇಟ್ಸ್ ನಾಟ್ ದ್ಯಾಟ್ ವೆಲ್. ಸೊ ಆ ಪ್ಲ್ಯಾನನ್ನು ಅಲ್ಲಿಗೆ ಕ್ಯಾನ್ಸಲ್ ಮಾಡಿಬಿಟ್ಟು ಎಲ್ಲ ಥರ ಏನೇನು ಆಗುತ್ತೆ ಅಂತ ಟ್ರೈ ಮಾಡಿಬಿಟ್ಟು, ಇದು ವೈಟ್ ಮಾತ್ರ ಈ ಥರ ಲೆಂತಿಯಾಗಿರೋದು, ಬ್ಲ್ಯಾಕ್ ಮತ್ತು ಬ್ಲೂ ನಾರ್ಮಲ್ ಆಗಿದೆ ಆಯಿತಾ. ಆಮೇಲೆ ಮೆಟೀರಿಯಲ್ ಕೂಡ ಚೆನ್ನಾಗಿದೆ, ಇದು ಸ್ಟ್ರೆಚೇಬಲ್ ಅದು ಇದೆ. ನೀವು ಸ್ವಲ್ಪ ದಪ್ಪ ಇರೋವರೆಗೂ ನಿಮಗೆ ಟ್ರೈ ಮಾಡ್ಬೋದು, ಇದನ್ನು ಫಿಟ್ಟಾಗಿ ಕೂರುತ್ತೆ. ನನಗೆ ಸ್ವಲ್ಪ ಲೂಸಾಗಿ ಆಗಿತ್ತೆ. ಸೊ ನಾನು ಮೇಯ್ನ್ಲಿ ಪರ್ಪಸ್ ನಂದು ಬಂದುಬಿಟ್ಟಿದ್ದು ಇದು ಜಾಕೆಟ್ ಥರ ಸ್ಲೀವ್ಲೆಸ್ ಎಲ್ಲ ಇದ್ದರೆ ಯೂಸ್ ಮಾಡೋಕ್ಕಂತ ತೊಗೊಂಡಿರೋದು. ಇದು ನಾನು ಅದನ್ನು ತೋರಿಸ್ತಿದ್ದೀನಿ, ಇದು US ಮೇಡ್ ಆ ಥರ. ಆಮೇಲೆ ನಾನೊಂದು 2 ಶರ್ಟ್ ಮನೆಯಲ್ಲಿ ಹಾಕೋದಕ್ಕೆ ಇದು, ಆಮೇಲೆ 2 ಶಾರ್ಟ್ಸ್ ತೊಗೊಂಡಿದ್ದೀನಿ ಆಯಿತಾ. ಇದು ನನಗೆ ಇನ್ನೂ ಕನ್ಫ್ಯೂಷನು ಬೇಕಿತ್ತಾ ಅಂತ. ನೆಕ್ ಸ್ವಲ್ಪ ತುಂಬ ಇದಿದೆ, ಹತ್ತಿರ ಇದೆ. ಆಮೇಲೆ ಲೆಂತ್ ಓಕೆ, ನನಗೆ ಇದಕ್ಕಿಂತ ಲೂಸ್ ಬರುತ್ತಲ್ಲ, ಇನ್ನೂ ಅಗಲ ಜಾಸ್ತಿ ಆ ಥರ ಫಿಟ್ಟಿಂಗ್ಸ್, ಅದು ಚೆನ್ನಾಗಿರುತ್ತೆ ಅನಿಸುತ್ತೆ. ಚಿಕ್ಕದು ಚೆರೀಸ್ ಇದೆ ಈ ಶರ್ಟಲ್ಲಿ, ಕಾಟನ್ ಚೆನ್ನಾಗಿದೆ, ಮೆಟೀರಿಯಲ್ ಚೆನ್ನಾಗಿದೆ. ನೆಕ್ಸ್ಟ್ ಇದು ಈ ಥರ ಕಲರ್ಸ್ ನಾನು ತಗೊಳ್ಳೋದೇ ಇಲ್ಲ. ಬಟ್ ಹೇಳಿದ್ನಲ್ಲ, ಇದು ನನಗೆ ಆ ಟೈಮಲ್ಲಿ ಬಾಲಮಂಗಳ ಎಲ್ಲ ಬರ್ತಿತ್ತು ಗೊತ್ತಾ, ಅದರಲ್ಲೆಲ್ಲ ಈ ಕಾಡಲ್ಲಿ ಕಲರ್ಸ್, ಈ ಥರ ಕಲರ್ಸ್ ಹಾಕಿ ಮಾಡ್ತಿದ್ರು. ಈ ವಿಡಿಯೋ ಮಾಡುವಾಗ ಹಾಗೆ ಅನ್ನಿಸ್ತು. ಪ್ರೀವಿಯಸ್ ಒಂದು XXL ಇದೆ, ಆದರೂ ನಾರ್ಮಲ್ ಸೈಜ್ ಇದೆ. ಇದು XL ಇದೆ, 2 ಸೇಮ್ ಸೈಜ್. ಅದಕ್ಕೆ ಹೇಳಿದ್ದು ನಾನು, ಸೈಜು ಕರೆಕ್ಟಾಗಿ ಇದು ಮಾಡ್ಕೋಬೇಕು ನೀವು. ಇದೂ ಕಾಟನು, ಈ ಸೆಕೆಗೆ ಮನೆಯಲ್ಲಿ ಹಾಕೋಕ್ಕಾಗುತ್ತೆ ಅಂತಲೇ ನಾನು ಸ್ಪೆಸಿಫಿಕ್ಕಾಗಿ ಈ ಶರ್ಟ್ಗಳನ್ನು ತೊಗೊಂಡಿರೋದು. ಆಮೇಲೆ ಶಾರ್ಟ್ಸ್ ಹೇಳಿದ್ನಲ್ಲ, ಎಲ್ಲನೂ ಒಂಥರ ನೈಲಾನ್ ಶಾರ್ಟ್ಸು, ಶೇಪ್ ಇಲ್ಲ ಆ ಥರ ಎಲ್ಲ ಇತ್ತು. ಬಟ್ ಇದ್ದಿದ್ರಲ್ಲಿ ಸ್ವಲ್ಪ ಚೆಕ್ ಮಾಡಿ ಇನ್ನೊಂದು ಇಷ್ಟ ಆಗಿತ್ತು ನನಗೆ, ಬಟ್ ಅದು ಬೇಡ ಅಂತ ತೊಗೊಂಡಿಲ್ಲ. ಒಂದು ಇದು ರೈನ್ಬೋ ಕಲರು ಒಂದು ಶಾರ್ಟ್ಸು, ಓಕೆ 150 ಅನಿಸುತ್ತೆ ಇದು. ಇದರದ್ದು ಥ್ರೆಡ್ ಚೆನ್ನಾಗಿದೆ, ಆ್ಯಕ್ಚುಲಿ ಟೈ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಲೈಟ್ ಕಲರ್, ಎಕ್ಸ್ಪಾಂಡ್ ಆಗುತ್ತೆ. ಆಮೇಲೆ ಬಟ್ಟೆನೂ ಓಕೆ. ಮೇ ಬಿ ನನಗೆ ಇಲ್ಲಿ ಆ ಶರ್ಟು ಇದೆಲ್ಲ ಸೇರಿಸಿ 600 ಸಮಥಿಂಗ್ ಆಗಿರಬೇಕು, 2 ಶರ್ಟು 2 ಇದು. ಸೊ 150 ಬಿದ್ದಂಗೆ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಆ ಮ್ಯಾಟ್ಗಳು, ಆ ಬಟ್ಟೆ ಮ್ಯಾಟು ಎಲ್ಲ ಹೋಗುತ್ತೆ ಆ್ಯಕ್ಚುಲಿ.
ಅದಕ್ಕೆ ಮ್ಯಾಟ್ ತೊಗೊಂಡೆ, 200 ರುಪೀಸ್ ಅನಿಸುತ್ತೆ. ಅದು ಇನ್ನೊಂದು 150 ರುಪೀಸ್ ಸಮಥಿಂಗ್, ಬಟ್ ಕಡಿಮೆ ಮಾಡಿ ಕೊಡ್ತಾರೆ, ಒಂದು 50 ರೂಪಾಯಿ. ಇದು ನೋಡಿ, ಇದು ಥಿಕ್ನೆಸ್ ಚೆನ್ನಾಗಿದೆ, ಆಮೇಲೆ ತುಂಬ ಸ್ಮೂತ್ ಇದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಪ್ರೀಮಿಯರ್ ಕ್ವಾಲಿಟಿ ಥರನೇ ಇದೆ. ಈ ಥರ ನಾನು ಮಾಲ್ಗಳಲ್ಲೂ ನೋಡಿದ್ದೀನಿ ಆಯಿತಾ. ಸೇಮ್ ಇವಾಗ ಏನಾಗುತ್ತೆ, ಮಾಲ್ಗಳಲ್ಲಿ ಅವ್ರೇನು ಪ್ರಿಂಟ್ ಹಾಕಲ್ಲ, ಇಟ್ಸ್ ಜಸ್ಟ್ ಬ್ರ್ಯಾಂಡೆಡ್ ಥಿಂಗ್ಸ್ ಅಂತ. ಯಾರೋ ಸೆಲ್ಲರ್ಸ್ ಇರ್ತಾರೆ, ಯಾರೋ ಮ್ಯಾನುಫ್ಯಾಕ್ಚರ್ಸ್ ಇರ್ತಾರೆ. ಇದು ನಾರ್ಮಲ್ ಬಟ್ಟೆ ಅಂದರೆ ನೀರು ಅಬ್ಸಾರ್ಬ್ ಮಾಡ್ಕೊಳ್ಳಿ ಅಂತ, ಅಥವಾ ನಿಮಗೆ ಕಿಚನಲ್ಲಿ ಕೆಳಗಡೆ ನಿಲ್ಲೋದಕ್ಕೆ, ಅಡುಗೆ ಮಾಡುವಾಗ ನಿಲ್ಲೋದಕ್ಕೆ ಸ್ವಲ್ಪ ತಿಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ. ಹೇಗೆ ಅನಿಸ್ತು ಅಂತ ಹೇಳಿ. ಏನಾದರೂ ಬೇಕಾದರೆ ಇನ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.